ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಡ ಮಾಡಿರೋ ಅನಾಚಾರನ ನೆನೆಸ್ಕೊಂಡು ಹಿಂಸೆ ಪಡ್ತಿದ್ದೀರಾ ತುಳಸಿ ಅವರೇ? ಒಂದು ಹೆಣ್ಣಿಗೆ ಮೋಸ ಮಾಡಿ ಅವಳ ಸಾವಿಗೆ ಕಾರಣ ಆಗಿರೋ ಕ್ರೂರಿ ನಿಮ್ಮ ಗಂಡ. ಅಂಥವ್ರನ್ನ ಮದುವೆ ಆಗಿ ಅವ್ರನ್ನ ನಂಬ್ಕೊಂಡು ಈ ಮನೆಗೆ ಬಂದಿರೋ ದುರಾದೃಷ್ಟವಂತೆ ನೀವು. ಪಾಪ ನೀವು ತಾನೇ ಏನು ಮಾಡ್ತೀರಾ? ಸತ್ಯನ ಕೆತ್ತಿ ತೆಗ್ದಿದ್ದೀರಾ. ಈಗ ಅದರ ಪರಿಣಾಮಗಳನ್ನು ನೀವೇ ಅನುಭವಿಸ್ಬೇಕು. ಎಲ್ಲೋ ಓದಿದ್ದಾಗ್ಲಿ, ಯಾರೋ ಹೇಳಿದ್ದಾಗ್ಲಿ, ಅಥವಾ ನಾವೇ ಕಣ್ಣಾರ ಕಂಡಿದ್ದಾಗ್ಲಿ ಯಾವಾಗಲೂ ಸತ್ಯನೇ ಆಗಿರೋದಿಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತೆ. ಚಿಕ್ಕಂದ್ರಿಂದ ಇದನ್ನೇ ಕೇಳ್ಕೊಂಡು ಬೆಳೆದವಳು ನಾನು. ಯಾರಾದರೂ ಒಳ್ಳೆಯವರು ಅಂದರೆ ಅದನ್ನು ನಂಬ್ತೀನೋ ಏನೋ, ಯಾರಾದರೂ ಕೆಟ್ಟವರು ಅಂದರೆ ಅದನ್ನು ನಂಬಕ್ಕೆ ಮುಂಚೆ 100 ಸಲ ಯೋಚನೆ ಮಾಡ್ತೀನಿ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ದೇವ್ರನ್ನ ನಂಬಿರೋಳು ನಾನು. ದೇವರು ಸತ್ಯನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಂದರೆ ನನ್ನ ಅಕ್ಕನ ಸಾವಿಗೆ ಮಾಧವ ಕಾರಣ ಅನ್ನೋದು ಸುಳ್ಳು ಅಂತೀರಾ? ಗೊತ್ತಿಲ್ಲ, ಆದ್ರೆ ಮಾಧವ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನನಗನ್ನಿಸ್ತಿದೆ. ಹಾಗೇನೆ ಯಾವುದೇ ಕಾರಣಕ್ಕೂ ನಾನು ಮಾಧವ್ ಅವ್ರನ್ನ ಬಿಟ್ಟು ಹೋಗಲ್ಲ. ಹಾಗಂತ ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಕ್ಕಳು ಬಾಳಿ ಬದುಕಬೇಕಾಗಿರೋ ಮನೆ ಇದು. ಈ ಮನೆನ ನಾನು ಕಾಪಾಡ್ಕೋತೀನಿ. ನಂಬಿಕೆನೇ ದೇವರು ಅಂತ ಹೇಳ್ತಾರೆ. ಈ ಮನೆಯವರೆಲ್ಲ ನಿಮ್ಮನ್ನ ದೇವತೆ ಅಂತ ನಂಬಿದ್ದಾರೆ. ಆ ನಂಬಿಕೆಗೆ ದ್ರೋಹ ಆಗಬಾರ್ದು. ಮಕ್ಕಳ ಪ್ರೀತಿಗೆ ಬೆಲೆ ಕೊಡಿ. ಅಂದರೆ ನಾನು ಈ ಮನೆಯವ್ರಿಗೇನು ಮಾಡಬಾರ್ದು ಅಂತನಾ? ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ಸೇಡು ತೀರಿಸ್ಕೊಳ್ಳೋಕೆ. ಈ ನಿನ್ನ ಬಣ್ಣದ ಮಾತುಗಳು ನನ್ನನ್ನು ಬದಲಾಯಿಸುತ್ತೆ ಅಂತ ಅಂದ್ಕೋಬೇಡ. ಈ ಮನೇಲಿರೋರು ಯಾರ ಜೀವನೂ ನಾನು ಉಳಿಸಲ್ಲ. ಈ ಮನೆ ಸ್ಮಶಾನ ಆದ್ಮೇಲೆ ನನಗೆ ಸಮಾಧಾನ. ನಿಮ್ಮ ಜೀವ ಉಳಿಬೇಕು ಅಂದರೆ ನಿಮ್ಗಿರೋದು ಒಂದೇ ಆಯ್ಕೆ. ಈ ಮನೇನ ಬಿಟ್ಟು ಮಾಧವನ್ನ ಬಿಟ್ಟು ತೊಲಗ್ಬಿಡಿ. ಕಡೆ ಪಕ್ಷ ನಿಮ್ಮ ಪ್ರಾಣನಾದರೂ ಉಳಿಸ್ಕೊಳ್ಳಿ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಸಾವೇ ನಿಮ್ ಎದುರು ನಿಂತಿದ್ರು ಎಂತ ಬಂಡ ಧೈರ್ಯ ನಿಮ್ಗೆ? ಸಾವನ್ ಗೆದ್ದೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನನ್ನ ಎದುರಿಗೆ ಸಾವು ನಿಂತಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಆ ಸಾವು ನಿಮ್ಮ ಹಿಂದೆನೇ ಇರ್ಬೋದು. ಅದು ನಿಮಗೆ ಗೊತ್ತಿಲ್ಲದೇನೆ ಇರ್ಬೋದು. ನಾನಾಗಲಿ ನೀವಾಗಲಿ ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಸತ್ಯ ಒಂದೇ ಶಾಶ್ವತ. ಸತ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳಿದ್ದೆ ಸತ್ಯ, ನಿನ್ನಿಂದ ಅಲ್ಲ. ಆ ಬ್ರಹ್ಮನೇ ಇಳಿದು ಬಂದ್ರು ಈ ಮನೆ ಸಾವನ್ನ ತಪ್ಸಕ್ಕಾಗಲ್ಲ. ಈ ಮನೆಯವರೆಲ್ಲರೂ ನರಳಿ ನರಳಿ ಸಾಯ್ತಾರೆ. ಅಂಥ ಭ್ರಮೇಲೇನಾದರೂ ನೀನಿದ್ರೆ ಆ ನರಳಾಟ ಒದ್ದಾಟ ಎಲ್ಲ ನಿನ್ನ ಪಾಲಿಗಷ್ಟೇ ಇರುತ್ತೆ. ಇದು ಎಚ್ಚರಿಕೆ ಅಲ್ಲ. ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇರೋ ಬುದ್ಧಿ ಮಾತು. ಸಾಧ್ಯವಾದರೆ ಬದಲಾಗು.
ಇಲ್ಲಾಂದರೆ ಬದುಕೆ ಶಿಕ್ಷೆ ಕೊಟ್ಟು ಬದಲಾಯಿಸುತ್ತೆ. ಅಮ್ಮ ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾರೆ. ಇವ್ರು ಹೀಗೆ ಇದ್ದರೆ ಆರೋಗ್ಯ ಹಾಳು ಮಾಡ್ಕೊಳ್ತಾರಷ್ಟೆ. ಏನೂ ಸರಿಯಾಗಿ ತಿಂತಾ ಇಲ್ಲ, ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾರೆ. ಏನಿರ್ಬೋದು? ಅವಿ ಬಂದಮೇಲೆ ಅಮ್ಮನ ವಿಷಯ ಎಲ್ಲ ಹೇಳಬೇಕು. ಅವಿ ಅಮ್ಮನ ಜೊತೆ ಮಾತಾಡಿದ್ರೆ ಅಮ್ಮಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ರೀ, ಏನಾಯ್ತು? ಸ್ವಲ್ಪ ಜ್ವರ ಬಂದಿದೆ, ಸುಸ್ತಾಗಿದ್ದಾನೆ. ಅವಿ, ಪಾಪುಗೆ ಏನಾಯ್ತು? ಅಮ್ಮ ಏನೂ ಆಗಿಲ್ಲ, ಗಾಬರಿ ಆಗಬೇಡಿ. ಸ್ವಲ್ಪ ಜ್ವರ ಬಂದು ಸುಸ್ತಾಗಿದ್ದಾನೆ, ಹುಷಾರಾಗ್ತಾನಮ್ಮ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ಇಷ್ಟೊಂದು ಜ್ವರ ಇಟ್ಕೊಂಡು ಯಾಕೆ ಹೀಗೆ ಓಡಾಡ್ತಾ ಇದ್ದಾನೆ? ಸ್ವಾಭಿಮಾನ ಅಮ್ಮ, ಕೆಲಸಕ್ಕೆ ಅಂತ ಬಂದಿರೋದು. ಇವನು ಯಾವಾಗಲೂ ಹೀಗೇನೆ. ಚಿಕ್ಕಂದ್ರಿಂದನೂ ಈ ಮೊಂಡುತನ ಇದ್ದಿದ್ದೆ. ತನಗಾಗಲ್ಲ ಅಂದ್ರೂ ಹಠ ಸಾಧಿಸೋದು ಮಾತ್ರ ಬಿಡಲ್ಲ. ಕೆಲಸದ ವಿಷಯ ಅಂತ ಬಂದಾಗ ಹಠ ಇನ್ನೂ ಹೆಚ್ಚಾಗತ್ತೆ. ಸಮರ್ಥ ಇರೋದಕ್ಕೆ ನಮ್ಮ ಕೆಲಸಗಳೆಲ್ಲ ಆರಾಮಾಗಿ ನಡೀತಿರೋದು. ಅವ್ರಿಗೆ ಹುಷಾರಿಲ್ಲ ಅಂದರೆ ಮನೆ ಕರ್ಕೊಂಡು ಹೋಗಿಬಿಡ್ಬೇಕಲ್ವಾ? ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ. ಮನೆಗೆ ಹೋಗೋದು ಇದ್ದೇ ಇರುತ್ತೆ. ಅಮ್ಮನ ಪ್ರೀತಿ ಮುಂದೆ ಬೇರೆ ಮೆಡಿಸಿನ್ ಬೇಕಾ? ಸಮರ್ಥನ ಇಲ್ಲಿಗೆ ಕರ್ಕೊಂಡ್ಬಂದರೆ ಅವ್ನು ಹುಷಾರಾಗ್ತಾನೆ ಅನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಒಂದು ನಿಮಿಷ ಬಂದೇ ಇರಿ. ಹೇಗಿದ್ಯಾ ಪಾಪು? ಏನಿಲ್ಲ ಅಮ್ಮ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಸ್ವಲ್ಪ ಜ್ವರ ಅಂತಿದೆಯಲ್ಲ, ಮೈ ಇನ್ನೂ ಸುಡ್ತಾ ಇದೆ. ಇರು, ಕಷಾಯ ಮಾಡ್ಕೊಂಬರ್ತೀನಿ, ಜೊತೆಗೆ ತಿನ್ನಕ್ಕೂ ಏನಾರು ತರ್ತೀನಿ. ಆಮೇಲೆ ಮಾತ್ರೆ ತಗೊಂಡು ಮಲ್ಕೊಳ್ಳುವಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.